ಓಂ ಸಿನಿಮಾ. ಹೌದು. ಹೇಗೆ ಅವಕಾಶ ಸಿಕ್ತದು? ಓಂ ಅನ್ನೋವಾಗ ಓಂ ಅಂದರೆ ನಮ್ಮದು ಡಿಗ್ರಿ ಮುಗೀತಲ್ಲ. ಡಿಗ್ರಿ ಮುಗ್ದಾದ್ಮೇಲೆ ಆ್ಯಕ್ಚುಲಿ ಡಿಗ್ರಿ ಅಂದರೆ ಕಾಲೇಜಲ್ಲಿ ನಾವಿರುವಾಗ ಫಸ್ಟ್ ಬಿ ಕಾಮ್, ಸೆಕೆಂಡ್ ಇಯರ್ ಬಿ ಕಾಮ್, ಫೈನಲ್ ಇಯರ್ ಬಿ ಕಾಮ್ ಇರೋವಾಗೆಲ್ಲ ಕಾಲೇಜಲ್ಲಿ NSS ಕ್ಯಾಂಪ್ ಅಂತ ಮಾಡ್ತಾಯಿದ್ವಿ. ಸೊ ಅವಾಗ ಒಂದು 60 ಜನ ಹೆಣ್ಮಕ್ಳು, 40 ಜನ ಗಂಡು ಮಕ್ಕಳು, ಈ ಥರ 100 ಜನ ಹೋಗೋವು. ಒಂದು ಸೋಷಿಯಲ್ ವರ್ಕು ನಮ್ಮ APS ಕಾಲೇಜಿಲ್ಲ. ಸೊ ಅಲ್ಲಿ ಹೋಗೋವಾಗ ಅಲ್ಲಿ ಡಿಗ್ರಿ ಸ್ಟೂಡೆಂಟು ಫಸ್ಟ್ ಇಯರು ಫೈನಲ್ ಇಯರ್ ಅಂತ ಏನು ಬರ್ತಾ ಇದ್ದಿಲ್ಲ ಅಲ್ಲಿ. ಸೊ ಎಲ್ಲರೂ ಒಟ್ಟಿಗಿರ್ತಾ ಇದ್ವಿ. ಅಲ್ಲೊಂದು 10 ಜನ ಬ್ಯಾಚ್ ಮಾಡೋರು, ಹೆಣ್ಮಕ್ಳು 5 ಜನ, ಗಂಡ್ಮಕ್ಳು 5 ಜನ, ಈ ಥರ ಬ್ಯಾಚ್ಗಳು ಮಾಡೋರು. ಸೊ ಅಲ್ಲಿ ನಮ್ಗೆ ಉಪೇಂದ್ರ ತುಂಬ ಕ್ಲೋಸ್ ಅದರಲ್ಲಿ. ಅಂದರೆ ಅವರು ಅವಾಗೆಲ್ಲ ತುಂಬ ಚೆನ್ನಾಗಿ ಹಾಡುಗಳು ಆಡೋರು. ಆಮೇಲೆ ಅದು ಇದು ಕಾಮಿಡಿಗಳು ಒಂಥರ ಸಿನಿಮಾನ ಹಾಡುಗಳು ಬೇರೆ ಥರ ಅದು ಇದೆಲ್ಲ ಇರ್ತದಲ್ಲ ಕಾಲೇಜ್ ಹುಡುಗರು ಅಂದರೆ ಆ ಥರ ಜಾಲಿ ಆಗಿದ್ದ ಪರ್ಸನ್ ಅವರು. ಸೊ ಅಲ್ಲಿ ನಮ್ದು ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಆಗಿದ್ದು ಇಲ್ಲಿ NSS ಕ್ಯಾಂಪಲ್ಲಿ. ಸೊ NSS ಕ್ಯಾಂಪ್ ಎಲ್ಲ ಆದಮೇಲೆ ಡಿಗ್ರಿ ಮುಗೀತು. ಡಿಗ್ರಿ ಮುಗ್ದಾದ್ಮೇಲೆ ಗಾಂಧಿ ಬಜಾರು ನಮ್ಮ ಸೆಂಟ್ರ್ ಪ್ಲೇಸು. ಸೊ ನಾವು ಇದ್ದಿದ್ದು ಅವಾಗ ಕಳಸಿಪಾಳ್ಯದಲ್ಲಿ, ನಾವು ಬೀಳ್ತಿದ್ದಿಲ್ಲ ಕಳಸಿಪಾಳ್ಯ ಕೋಟೆ ಅಂತಿದೆಯಲ್ಲ ಅಲ್ಲಿ. ಸೊ ಉಪೇಂದ್ರ ಅವ್ರು ಇದ್ದಿದ್ದು ವಿದ್ಯಾಪೀಠ ಸರ್ಕಲ್. ನಾವು ಏನಾದ್ರು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರ್ತಾ ಇದ್ದಿದ್ದು ಅಲ್ಲೇ ಗಾಂಧಿ ಬಜಾರಲ್ಲಿ. ಸೊ ಅಲ್ಲಿ ಉಪೇಂದ್ರ ಅವ್ರು ಅವಾಗ ಸಿಗೋರು. ಸಿಕ್ಕಾದ್ಮೇಲೆ ಅವರು ಅವ್ರ ಮನೆಗೆ ಒಂದು 2 ಸರಿ ಕರ್ಕೊಂಡೋಗಿದ್ರು ನನ್ನ. ಕರ್ಕೊಂಡೋದಾಗ ಆಗ ಅವರು ಆಗ್ಲೇ ಸಿನಿಮಾ ಅವ್ರಿಗಿತ್ತು, ಕಾಶಿನಾಥ್ ಅವ್ರ ಜೊತೆ ವರ್ಕ್ ಮಾಡೋರು. ಸೊ ಆಗ್ಲೇ ಕಾಶಿನಾಥ್ ಮನೆಗೆಲ್ಲ ನಾನು ಕರ್ಕೊಂಡು ಹೋಗ್ತಾ ಇದ್ರು. ಕಾಶಿನಾಥ್ ಮನೆಗೆಲ್ಲ ಹೋಗಿದ್ದೀನಿ ನಾನು, ಅವ್ರ ಮನೆಗೆ ಊಟ ಮಾಡಿದ್ದೀನಿ ಅವ್ರ ಜೊತೆ. ಕಾಶಿನಾಥ್ ಅವ್ರ ಜೊತೆ ಆ ಒಡನಾಟ ತುಂಬಾ ಇತ್ತು ಅವ್ರದ್ದು. ಸೊ ಅವಾಗ್ಲೂ ನಮ್ಗೇನು ಇದ್ದಿಲ್ಲ ಆಗ, ಸಿನಿಮಾದೊಳಗೆ ಏನು ಇದ್ದಿಲ್ಲ. ಆಗ ಅವರು ತಮಿಳ್ ಪಿಕ್ಚರು ಒಂದು ನಮ್ಮ ಕನ್ನಡದಲ್ಲಿ ಶಂಕರ್ನಾಗ್ ಅವ್ರದ್ದು ಹೊಸ ಜೀವನ ಅಂತ ಬಂದ್ಬಿಟ್ಟು ಆ ಸಿನಿಮಾನ ಇವರ ಡೈಲಾಗ್ ರೈಟರ್ಗೆ ಉಪೇಂದ್ರ ಅವರು ಮಾಡ್ತಾ ಇದ್ರು. ಸೊ ನಾವು ಅವಾಗ ಕಳಸಿಪುರದಿಂದ ಇರೋದ್ರಿಂದ ತೆಲುಗು, ತಮಿಳು, ನಮ್ಮ ಮುಸ್ಲಿಂ ಭಾಷೆ ಎಲ್ಲ ಟೋಟಲ್ ಎಲ್ಲ ಥರ ಲ್ಯಾಂಗ್ವೇಜ್ಗಳು ಬರೋದಲ್ಲ. ತಮಿಳ್ ಡೈಲಾಗ್ಗಳು ಅವಾಗ ಹೇಳುವಾಗ ನನಗೆ ಗೊತ್ತಿರೋದು ನಾನು ಹೇಳ್ತೆ ಉಪ್ಪೆ ಅದು ಉಪ್ಪು ಉಪ್ಪು ಇದು ಉಪ್ಪು ಅಂತ ಇದೆ. ಸೊ ಅಲ್ಲಿಂದ ಬೆಳೀತು ನಮಗೆ. ಅದಾದ್ಮೇಲೆ ತಿರ್ಗಾ ಉಶ್ಯಂತ ಸಿನಿಮಾ ಬಂದು, ಉಶ್ಯಂತ ಸಿನಿಮಾಲಿ ನಾನು ಆಕ್ಟ್ ಮಾಡ್ಬೇಕಾಯ್ತು. ಇಲ್ಲ ನಮ್ಗೆ ಇಂಟ್ರೆಸ್ಟ್ ಇದ್ದಿಲ್ಲ ಆಗ. ಸೊ ಅವ್ರದ್ದೆಲ್ಲ ಹೊರಗಡೆ ಶೂಟಿಂಗ್ ಮಾಡ್ಕೊಂಡ್ರೆ ಪ್ಯಾಲೇಸ್ ಅಲ್ಲಿ ಶೂಟಿಂಗ್ ಇಟ್ಕೊಂಡಿದ್ರು. ಆ ದೆವ್ವದ್ದೆಲ್ಲ ಹಾಕೊಂಡಿದ್ದಾರೆ ಗೊತ್ತಾ, ದೆವ್ವದ್ದು ಅದು ಕೂಡ ನಾನು ಹಾಕಿದ್ದೀನಿ. ಅಂದ್ರೆ ಹೋಗ್ತಾ ಇದ್ದಾರೆ ಶೂಟಿಂಗ್ಗೆ, ಯಾರು ಹೇಳಿದ್ರೆ ನೀನ್ ಹಾಕೋದ್ರೆ ನಾವು ಹಾಕ್ತಾ ಇದ್ವಿ ಈ ತರ ಇಷ್ಟಲ್ಲಿ. ಅದಾದ್ಮೇಲೆ ಆಪರೇಷನ್ ಅಂತ ಸಿನಿಮಾ, ಆಪರೇಷನ್ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲೇ ಅವಾಗ ಇರೋ ಜೊತೆಗೆ ಓಡಬಿಡ್ತೇನೆ ನೀನು ಅನ್ಬಿಟ್ಟಿದ್ರೆ ಬಲವಂತವಾಗಿ. ಸೊ ಉಪೇನವರು ನಾನು ಹರೀಶ್ ರಾಯ್ ಅನ್ಬಿಟ್ಟು, ಹರೀಶ್ ರಾಯ್ ಗೊತ್ತಾ, ಅವರು ಆಗ ಚಾನ್ಸ್ ಕೇಳಕ್ ಬರ್ತಾ ಇದ್ರು. ಉಪೇಂದ್ರ ಅವ್ರ ಆಫೀಸು ಹನುಮಂತ ನಗರದಲ್ಲಿ ಇತ್ತು, ಅಲ್ಲಿ ಚಾನ್ಸ್ ಕೇಳಕ್ ಬರ್ತಾ ಇದ್ದ ಹರೀಶ್ ರಾಯ್. ಸೊ ಆವಾಗ ನಮ್ ಜೊತೆಗೆ ನಿಲ್ಸೋರು ಈ ಕಡೆ ಆ ಕಡೆ ಅಂತ. ಆಗ ಒಂದ್ಸರಿ ಯಾವುದೋ ಒಂದು ಡೈಲಾಗ್ ಒಂದಿತ್ತು. ಅವಾಗ ಅಂಬರೀಷ್ ಅವರು ಬರ್ತಾರೆ, ಬಂದಂಗ್ಲೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕು. ಆಗ ಒಬ್ಬೊಬ್ರಿಗೊಂದು ಡೈಲಾಗ್ ಕೊಟ್ಟರು. ನೋಡ ಇವ್ ಬೇಕು ಅಂದ್ಬಿಟ್ಟಿದ್ದಾನೆ. ಅವಾಗ ಸುಂದರ್ನ ಸುವರ್ಣ ಸರ್ ಇಲ್ಲ ಬಿಡು ಅವ್ನಿಗೆ ಮಾಡ್ತಾರೆ ಅಂದ್ಬಿಟ್ಟು ನಿಂತಿದ್ರು. ಏನೋ ಒಂದು ಡೈಲಾಗ್ ಒಂದಿದೆ, ಅದು ಹಿಂಗೆ ತಗೊಂಡು ಹಿಂಗೆ ಕುಯ್ಕೊಂಡು ಹಣ ನಿಮ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಿದ್ರು. ಅದು ಒಂದೇ ಟೇಕಲ್ಲಿ ಓಕೆ ಆಗುತ್ತೆ. ಎಲ್ಲ ಕ್ಲಾಪ್ಸು ಎಲ್ಲ ಖುಷಿ ಆಗ್ಬಿಟ್ರು. ಸೊ ಅದು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆದ್ಮೇಲೆ ಅದು ನಿಂತೋಯ್ತು. ಸುಮಾರು ಸರಿ ಒಂದು 8 ಸರಿ ನಿಂತು ಆಯ್ತು ಆ ಸಿನಿಮಾ. ಅಷ್ಟರಲ್ಲಿ ಓಂ ಸಿನಿಮಾ ಸ್ಟಾರ್ಟ್ ಆಗ್ಬಿಡ್ತು. ಓಂ ಸಿನಿಮಾ ಸ್ಟಾರ್ಟ್ ಆಗುವಾಗ ಉಪೇಂದ್ರ ಜೊತೆ ನಾವು ತುಂಬಾ ಕ್ಲೋಸ್ ಆಗಿದ್ವಿ. ಸುಮಾರು 10 ಜನ 15 ಜನ ಒಟ್ಟಿಗೆ ಇರೋ ಯಾವಾಗಲೂ. ಏನೇ ಸ್ಟೋರಿ ಆಗಲಿ ಡಿಸ್ಕಷನ್ ಆಗಲಿ, ಮನೆಗೂ ಜಾಸ್ತಿ ಹೋಗ್ತಾ ಇದ್ದಿಲ್ಲ. ಸ್ಕೂಲ್ ಕೆಲಸ ಆಗಿತ್ತಂದ್ರೆ ತಿರ್ಗಾ ನಮ್ಗೆ ಅದೇ ಮನೆ, ಅಲ್ಲಿ ಇರ್ತಾ ಇದ್ವಿ. ಅಲ್ಲಿ ಕತೆಗಳೆಲ್ಲ ಹೇಳಕ್ ಹೋದಾಗ ಸೊ ಅಣ್ಣವ್ರ ಮನೆಗೆ ಹೋಗ್ಬೇಕಾಯ್ತು. ಅಭಿಮಾನಿ ಕೂಡ ತುಂಬಾ ಇದು ಅವರು. ಆಗ ಅವ್ರ ಮನೆಗೆಲ್ಲ ಹೋಗ್ಬೇಕು ಅಂದಾಗ ಕಾರಲ್ಲಿ ಹೋಗೋಣ ಆ ಥರ ಅಂದಾಗ ಆಯ್ತು ಅಂದ್ಬಿಟ್ಟಿದ್ದಾನೆ. ಅವಾಗ ನಮ್ಮ ಹತ್ರ ಎಲ್ಲ 2 ವೀಲರ್ಗಳೇ ಜಾಸ್ತಿ ಅಲ್ವ ಇದ್ದಿದ್ದು. ಎಲ್ಲ ಕಾರಲ್ಲಿ ಹೋಗೋಣ ಒಂದು ಸ್ವಲ್ಪ ಹಂಗೆ ಅಂದ್ಬಿಟ್ಟು, ಆಗ ನಮ್ಮ ಅಣ್ಣನ ಹತ್ರ ಒಂದು ಕಾಂಟಿಸ ಕಾರ್ ಇತ್ತು. ಆಗ ಉಪೇಂದ್ರ ಕಾರ್ ತೊಗೊಂಬರೋದು, ನಾನು ಹೇಳಕ್ಕೆ ಕೊಡಲ್ಲ ಕಣೋ ಏನೋ ಮಾಡೋದು ಅಂತ ತಕ್ಷಣ ಉಪೇಂದ್ರ ಏನು ಮಾಡ್ದ, ನಮ್ಮ ದೊಡ್ಡಣ್ಣ ತುಂಬಾ ದೊಡ್ಡ ಫ್ಯಾನು ಅಣ್ಣವ್ರದ್ದು. ಈಗಾಗಲೂ ಇಷ್ಟು ದಪ್ಪ ಬುಕ್ಗಳೆಲ್ಲ ಬರ್ತಾರೆ ಪೇಂಟಿಂಗಲ್ಲೆಲ್ಲ, ಈ ರಾಜ್ಕುಮಾರ್ ಅವ್ರದ್ದು, ಲಕ್ಷ್ಮಿ ಅವ್ರದ್ದು, ಅವ್ರ ಜೊತೆ ಸರಿತಾರೆ ಈ ಥರ ತುಂಬ. ಆಮೇಲೆ ನೀನು ಬಂದು ಕೇಳಪ್ಪ, ನಾನು ಕೇಳಲ್ಲ ಅಂತ ಇದು ಮಾಡಿದ ತಕ್ಷಣ ಉಪೇಂದ್ರ ಏನು ಮಾಡ್ದ, ಅಣ್ಣ ಈ ಥರ ರಾಜ್ಕುಮಾರ್ ಅವ್ರ ಮನೆಗೆ ಹೋಗ್ತಾ ಇದ್ವಿ ಅಂತ ನಾನು ಟಕ್ಕರ್ ಕೀ ಕೊಟ್ಬಿಟ್ರು. ಹೋದ್ವಿ. ಅಲ್ಲಿಂದ ವೆರಿ ಫಸ್ಟ್ ಅಣ್ಣವ್ರ ಮುಂದೆ ಹೋದಾಗ ಸ್ವಲ್ಪ ಸಜೆಷನ್ಗಳು ಇತ್ತು ಅಲ್ಲಿ. ಈಗ ರಘು ಅಂತ ಒಬ್ಬರಿದ್ದು, ಈಗಿಲ್ಲ ಅವ್ರು ತೀರೋದ್ರು. ಸೊ ಅಲ್ಲಿ ಹೋಗುವಾಗ ಸ್ವಲ್ಪ ಹಂಗಿರ್ಬೇಕು ಹಿಂಗಿರ್ಬೇಕು, ಆಯ್ತಪ್ಪ ಹಂಗೆ ಹಿಂಗೆ ಅಂದ್ಬಿಟ್ಟಿದ್ದಾನೆ. ಹೋಗಿ ಅಣ್ಣವ್ರ ಮನೆ ಗೇಟ್ ಮುಂದೆ ನಿಂತ್ಕೊಂಡ್ವಿ. ಗೇಟ್ ಮುಂದೆ ನಿಂತಿದ ತಕ್ಷಣ ಇಲ್ಲಿರೋ ಬಂದು ಸ್ವಲ್ಪ ಮಾತಾಡ್ಕೊಂಡು ಬಂದ್ಬಿಡ್ತೀವಿ ಅಂದು. ಆಯ್ತು ನೀನು ಹೋಗಪ್ಪ, ನಾನು ಕಾರ್ ಎತ್ಕೊಂಡು ಹೋಗ್ತೀನಿ. ಹೋಗ್ಬಿಟ್ಟ ಮುಟ್ಟು ಕರ್ಕೊಂಡು ಹೋಗಿದ್ದು.
ಅಲ್ಲಿ ಹೋದಾಗ ಫಸ್ಟ್ ಹತ್ತಿರದಿಂದ ನೋಡಿದ್ದು ಸಾಷ್ಟಾಂಗ ಅಡ್ಡಡ್ಡ ಬಲಿಬಿಟ್ಟೆ. ಅಲ್ಲಿ ಅವಾಗ ಅಣ್ಣವ್ರಿಗೆ ಕತೆ ಹೇಳ್ತಾ ಇದ್ರು, ಓಂ ಸಿನಿಮಾ ಕತೆ ಎಲ್ಲ ಹೇಳುವಾಗ ಜೊತೆಗಿದೆ. ಆ ಕತೆ ಎಲ್ಲ ಹೇಳಿದಾದ್ಮೇಲೆ ತಿರ್ಗಾ ಪಾರ್ವತಮ್ಮನವ್ರಿಗೆ ಹೇಳ್ಬೇಕಾಯ್ತು ಕತೆ, ಆಗ್ಲೂ ಜೊತೆಗಿದೆ. ಆಮೇಲೆ ಫೈನಲ್ ವರ್ಧಣ್ಣನ್ಗೆ ಹೇಳ್ಬೇಕಾಯ್ತು, ಅವಾಗೂ ಜೊತೆಗಿದೆ. ಅಂದ್ರೆ ಒಂದೊಂದ್ ದಿನ ಹೋಗಿ ಅವ್ರ ಫ್ಯಾಮಿಲಿ ಅವರೆಲ್ಲ ಒಪ್ಬೇಕಲ್ಲ. ಸೊ ಅಲ್ಲಿ ಹೋಗುವಾಗ ಲಾಸ್ಟಲ್ಲಿ ಫೈನಲ್ ಶಿವಣ್ಣನ ಹತ್ರ ಹೋಗಿ ಕತೆ ಕೊಡ್ಬೇಕು, ಕತೆ ಹೇಳ್ಬೇಕಾಯ್ತು. ವಜ್ರೇಶ್ವರಿಯಲ್ಲಿ ಇನ್ನೂ ಜ್ಞಾಪಕ ಇದೆ ನನಗೆ. ನಾನು ಉಪ್ಪಿ ಎಲ್ಲ ಹೋಗಿದ್ದೆ. ಹೋಗಿ ಕತೆ ಹೇಳುವಾಗ ಆಗ ಉಪೇಂದ್ರ ಈ ಥರ ಕಾಲೇಜಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತಣ್ಣ, ಹಿಂಗೆ ಅನ್ನಕ್ಕೆ ಅವಾಗ ಶಿವಣ್ಣ ಅಂತ ಹೇಳಿದ್ರು, ಆ ಕ್ಯಾರೆಕ್ಟರ್ ಇವನ್ ಕೈಯಲ್ಲಿ ಮಾಡಿಸು. ನಾನು ಹಿಂಗೆ ಅಂದೆ, ಇಲ್ಲಣ್ಣ ಆಮೇಲೆ ಸುಮ್ಮನೆ ಹಂಗೆ ಮೇಲ್ಗಿಲ್ ನೋಡ್ಬಿಡ್ತಾನೆ. ಇಲ್ಲಮ್ಮ ಮಾಡ್ಸಮ್ಮ. ಮೊದಲೇ ಡಿಸೈಡ್ ಆಗಿರ್ಲಿಲ್ವಾ? ಅದು ನನಗೆ ಗೊತ್ತಾಗಿದ್ದು ಮನೆ ರೀಸೆಂಟ್ ಆಗಿ. ಹೆಂಗ್ ಗೊತ್ತಾಗಿತ್ತು ಅಂದ್ರೆ, ನಾನು ಶಿವಣ್ಣ ಸಜೆಸ್ಟ್ ಮಾಡಿದ್ದು. ಶಿವಣ್ಣ ಸುಮಾರು ಎಲ್ಲ ಕಡೆ ಒಂದು 500,000 ಇಂಟರ್ವ್ಯೂಲೆಲ್ಲ ಇದೇ ಹೇಳಿರೋದು ನಾನು. ಅಲ್ಲಿ ಹೋದಾಗ ಶಿವಣ್ಣ ಹೇಳಿದ್ದು ಅಂತಾನೆ. ನಾನು ರೀಸೆಂಟ್ ಆಗಿ ನಮ್ಮ ಫ್ರೆಂಡು ಮಗನ ಮದುವೆ ಇತ್ತು, ಅಲ್ಲಿ ಮುರಳಿ ಅಂತ ಒಬ್ರು ಇದ್ದಾರೆ. ಮುರಳಿ ಅನ್ನೋರು ಅದು ಸಿನಿಮಾಗೆ ಅಸೋಸಿಯೇಟ್ ಆಗಿದ್ರು, ಉಪೇಂದ್ರ ಅವ್ರ ಜೊತೆ ಅಸೋಸಿಯೇಟ್, ಫ್ರೆಂಡೇ, ಅದೇ ಕ್ಲಾಸ್ಮೇಟ್ ತರನೇ. ಅವ್ರ ಮನೆ ಸಿಕ್ಕಿದಾಗ ಅವಾಗ ಅವನು ಹೇಳಿದೆ ಆಕ್ಚುಲಿ, ಮೊದಲೇ ಡಿಸೈಡ್ ಆಗಿತ್ಕೊಂಡು ನಿನ್ ಕ್ಯಾರೆಕ್ಟರು ಅಂತ. ಮತ್ತೆ ನಾನು ಎಲ್ಲರಿಗೂ ಹೇಳ್ಕೊಂಬಂದೆ, ಅವ್ನು ಹೇಳ್ಬೇಡ ಅಂತ ಹೇಳಿದ. ಬಟ್ ಮೊದಲೇ ಡಿಸೈಡ್ ಆಗಿತ್ತು, ಉಪ್ಪಿ ಮೊದಲೇ ಡಿಸೈಡ್ ಮಾಡಿದ. ಅಂದ್ರೆ ನನ್ನ ಆಕ್ಟಿವಿಟೀಸು ದಿನ ನಾವು ಹೆಂಗಿರ್ತೀವಿ ಅದನ್ನ ಇಟ್ಕೊಂಡು ಈ ಕ್ಯಾರೆಕ್ಟರ್ ಕೇಳಿ ಮಾಡಿಸೋದು ಅಂದ್ಬಿಟ್ಟು. ಸೊ ಮೊದಲೇ ಎಲ್ಲ ಡಿಸೈಡ್ ಆಗಿತ್ತು ಅಂತ ನಂಗೆ ರೀಸೆಂಟಾಗಿ ಮುರಳಿ ಹೇಳಿದ್ರು ಗೊತ್ತಾಗಿತ್ತು.